ಮುಕುಂದ ಅಂತ ಆನೇಕಲ್ಲಿಂದ ಬಂದಿರೋದು. 7 years ಬ್ಯಾಕ್ 2016 ಎಂಡಲ್ಲಿ ಟೊಯೋಟೋ ETS ತೊಗೊಂಡ್ರಿ, ಕಮರ್ಷಿಯಲ್ ಟ್ಯಾಕ್ಸಿ. ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡ್ರಿ, ಬ್ರ್ಯಾಂಡು ಏನು ನಮ್ಗೆ ಗೊತ್ತಿಲ್ದಿರ ಬಂದು ಈ ಗಾಡಿ ಪರ್ಚೇಸ್ ಮಾಡಿದ್ರಿ. ಓಕೆ, ತೊಗೊಂಡು ಇವಾಗ ಈ ಪ್ರೆಸೆಂಟ್ ನಾವು ಹೇಳ್ಬೇಕಂದ್ರೆ ಈ ಥರ ಗಾಡಿ ತೊಗೊಂಡಿದ್ದು ಖುಷಿ ಆಗುತ್ತೆ. 4,32,000 ಕಿಲೋಮೀಟ್ರ್ ಓಡಿದೆ ಗಾಡಿ. ಬಟ್ ಈ ಥರ ಇಷ್ಟು ಕಿಲೋಮೀಟ್ರ್ ಓಡಿ ನಮ್ಗೆ ಈ ಥರ ಗಾಡಿ ಯಾವುದು ನಾವು ನೋಡಿರೋ ಒಟ್ಟಿಗೆ ನಮ್ಗೆ ಎಲ್ಲೂ ಉದಾಹರಣೆ ಇಲ್ಲ. ತುಂಬಾ ಇಷ್ಟ ಆಯಿತು ನಮಗೆ, ತುಂಬಾ ಇಷ್ಟಪಡ್ತೀವಿ ETS ಗಾಡಿ ಅಂದರೆ. ಅದರಲ್ಲಿ ಟೊಯೋಟೋ ಬ್ರ್ಯಾಂಡ್ ಅಂದರೆ ತುಂಬ ಲೈಕ್ ಮಾಡ್ತೀವಿ, ಖುಷಿ ಆಗುತ್ತೆ. ಸ್ಪೇರ್ ಪಾರ್ಟ್ ಕಾಸ್ಟ್ಲಿ ಇದ್ರೂ ಲೈಫ್ ಕೊಡುತ್ತೆ, ಅದು ಖುಷಿ ನಮಗೆ. ಇಂಜಿನ್ ಚೆನ್ನಾಗಿದೆ, ನಮ್ಮ ಗಾಡಿ ಸಂಬಂಧಪಟ್ಟಂಗೆ ಏನು ಕಂಪ್ಲೇಂಟ್ ಇಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ಈ ಗಾಡಿ ಸ್ಟಾಪ್ ಮಾಡಿದ್ದಕ್ಕೆ ಬೇಜಾರು. ನಮ್ಮ ಕಡೆಯಿಂದ ಕೊಡಬೇಕು ಅಂದರೆ ದಯವಿಟ್ಟು ಬರಲಿ ಆ ಥರ ಗಾಡಿಗಳು ಅನ್ನೋ ಥರ ಹೇಳ್ತೀವಿ. ಆ ಥರ ಇಂಜಿನ್ನು, ಆ ಥರ ಸ್ಪೇಸ್ ಇರೋದು, ಕಂಫರ್ಟಬಲ್ಲು ನಾವು ಬೇರೆ ಯಾವ ಗಾಡಿಯಲ್ಲೂ ನೋಡಿಲ್ಲ. ಬಟ್ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ನಾವು ಈಗಲೂ ಅಷ್ಟೇ ಅದನ್ನು ಸೇಲ್ ಮಾಡೋದಾಗಲಿ ಇದಾಗಲಿ ನಮ್ಗೆ ಇಷ್ಟ ಆಗ್ತಿಲ್ಲ, ಈ ಥರ ಗಾಡಿ ಸಿಕ್ಕಲ್ಲ ಅನ್ನೋ ಥರ. ಓಕೆ, ಟೊಯೋಟೋ ಅದರಲ್ಲಿ ಗುಡ್ ಬ್ರ್ಯಾಂಡ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಬಂದರೆ ನಾವು ತೊಗೊಂಡಿದ್ದು ನಂದಿ ಟೊಯೋಟೋದಲ್ಲೇ, ಕೂಡ್ಲಿಗೇಟ್ ಬ್ರಾಂಚಲ್ಲಿ ಕಾರ್ ತೊಗೊಂಡ್ರಿ. ಸೊ ಸರ್ವಿಸ್ ಬಂದು ಮತ್ತು ಇಲ್ಲಿ ಅಡ್ವೈಸರ್ ಆಗಲಿ, ಟೀಮ್ ಲೀಡರ್ ಆಗಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಖುಷಿಯಾಗುತ್ತೆ ನಾವು ಇಲ್ಲಿಗೆ ಬರೋಕ್ಕೆ. ಇಲ್ಲಿ ಬೊಮ್ಮನಹಳ್ಳಿ ಬ್ರಾಂಚಲ್ಲಾದರೆ ಆನಂದ್ ಸರ್ ಅಂತ ನಮಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಏನೇ ಕಂಪ್ಲೇಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವೇನು ಅದ್ರ ಬಗ್ಗೆ ಹೇಳ್ತೀವಿ ಅದ್ರಿಗೆ ನಮಗೆ ಅದ್ರ ವಿವರಣೆ ಮಾಡಿ ನಮಗೆಲ್ಲ ಹೇಳಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಖುಷಿಯಾಗುತ್ತೆ ಈ ಥರ ತೊಗೊಂಡಿರೋದ್ರಿಂದ. ಇನ್ನು ಶೋರೂಮ್ಗೆ ಅಂತ ಬಂದಾಗ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ನಾವೇನು ಹೇಳಿದ್ರು ತಾಳ್ಮೆಯಿಂದ ಕೇಳಿಸ್ಕೊಂಡು ಅದಕ್ಕೆ ತಕ್ಕಂಗೆ ನಮಗೆ ಅದನ್ನ ಸರ್ವಿಸ್ ಮಾಡಿ ಕೊಡೋದ್ರಿಂದ ಖುಷಿಯಾಗುತ್ತೆ. ನಮ್ಮ ಫ್ರೆಂಡ್ಸ್ಗೂ ಸಹ ನಾವು ಇದೇ ರೆಫರ್ ಮಾಡ್ತಾ ಇದೀವಿ, ಚೆನ್ನಾಗಿದೆ ಅಂತ ತಗೊಳ್ಳಿ ಅಂತ. ಸೊ ಟೊಯೋಟೋ ಇಸ್ ಗುಡ್. ಥ್ಯಾಂಕ್ ಯು.